ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ 10ನೆಯ ತರಗತಿಯಲ್ಲಿ ಮೊದಲ ಗದ್ಯ ಪಾಠ ಯುದ್ಧ. ಈ ಯುದ್ಧ ಪಾಠದ ಬಗ್ಗೆ ನೀವು ಈ ಹಿಂದೆ ತಿಳ್ಕೊಂಡಿದ್ದೀರಿ, ಅರ್ಥ ಮಾಡ್ಕೊಂಡಿದ್ದೀರಿ. ಹಾಗೆ ನಾವೀಗ ಮತ್ತೊಂದು ಬಾರಿ ಈ ಪಾಠವನ್ನು ಪುನರಾವರ್ತನೆಯನ್ನಾಗಿ ಮಾಡೋಣ, ಅಂದರೆ ರಿವಿಷನ್ ಮಾಡೋಣ. ಹಾಗಾದರೆ ಮಕ್ಕಳೇ, ಯುದ್ಧ, ಈ ಯುದ್ಧ ಇಂದು ನಿನ್ನೆಯದ, ಇದು ಹಿಂದಿನ ಕಾಲದಿಂದಲೂ ಅಥವಾ ಇತಿಹಾಸ ಕಾಲದಿಂದಲೂ ನಡೆದುಕೊಂಡು ಬಂದಿರುವಂತಹದ್ದು. ಈ ಯುದ್ಧ ಯಾಕಾಗತ್ತೆ, ಯಾವ ಸಂದರ್ಭಗಳಲ್ಲಿ ಯುದ್ಧ ಆಗತ್ತೆ? ಸಾಮ್ರಾಜ್ಯದ ವಿಸ್ತರಣೆಗೋಸ್ಕರ. ಇಂದಿನ ಕಾಲದಲ್ಲಿ ರಾಜ ಮಹಾರಾಜರು ತಮ್ಮ ರಾಜ್ಯವನ್ನು ದೊಡ್ಡದಾಗಿ ಮಾಡಬೇಕು, ವಿಸ್ತಾರಗೊಳಿಸಬೇಕು ಅಂತಂದರೆ ಅವರು ಯುದ್ಧವನ್ನು ಮಾಡ್ತಾಯಿದ್ರು. ಹಾಗೆ ಲೋಭ, ಶಕ್ತಿಯ ಪ್ರದರ್ಶನ, ಕೌಟುಂಬಿಕ ಕಲಹಗಳಿಗೋಸ್ಕರ, ಹಾಗೆ ದ್ವೇಷ, ಸಾಧನೆ ಮುಂತಾದ ಕಾರಣಗಳಿಗೋಸ್ಕರ ಯುದ್ಧ ನಡೀತಾನೇ ಇರತ್ತೆ. ಈ ಯುದ್ಧದ ಬಗ್ಗೆ ಅವಾಗವಾಗ ನಾವು ಓದ್ತಾ ಇರ್ತೀವಿ, ಕೇಳ್ತಾನೆ ಇರ್ತೀವಿ, ನೋಡ್ತಾನೆ ಇರ್ತೀವಿ. ಈ ಯುದ್ಧದ ಭೀಕರತೆಯು ಧರ್ಮ, ದೇಶಗಳ ಭೇದವಿಲ್ಲದೆ ಭಾಗಿಯಾದಂತಹ ಸೈನಿಕರಿಗೂ ಅವರ ಕುಟುಂಬ ವರ್ಗದವರಿಗೂ ಹಾಗೂ ದೇಶಕ್ಕೂ ನಾನಾ ರೀತಿಯ ಸಂಕಷ್ಟಗಳನ್ನು ತಂದೊಡ್ಡತ್ತೆ. ಯುದ್ಧ ಮಾಡೋದ್ರಿಂದ ಎಷ್ಟೋ ಪ್ರಾಣಹಾನಿ ಆಗತ್ತೆ, ಹಾಗೆ ಎಷ್ಟೋ ಭೂಮಿ ನಾಶ ಆಗತ್ತೆ. ಹಾಗೆ ಈ ಯುದ್ಧ ನೊಂದವರ ಧರ್ಮ ಭಿನ್ನತೆ, ದೇಶ ಭಿನ್ನತೆ, ವೈರಿ ಮಿತ್ರ ಎಂಬುದನ್ನೆಲ್ಲ ಪರಿಗಣಿಸದೆ ಪರಸ್ಪರರು ಸಂಕಷ್ಟ ಪರಿಹಾರಕ್ಕೆ, ರಕ್ಷಣೆಗೆ ತೊಡಗುವ ಒಂದು ಮಾನವೀಯ ಮೌಲ್ಯಯುತ ನಡವಳಿಕೆಗಳು ಅನ್ನೋದನ್ನು ಈ ಪಾಠದಲ್ಲಿ, ಮಾನವೀಯ ಯುದ್ಧದ ಸಂದರ್ಭದಲ್ಲಿ ಯಾವ ರೀತಿ ಮಾನವೀಯ ಮೌಲ್ಯಗಳನ್ನು ತೋರಿಸಿಕೊಡ್ತಾರೆ ಅನ್ನೋದನ್ನು ನಾವು ಈ ಪಾಠದಲ್ಲಿ ತಿಳ್ಕೊಳ್ತೀವಿ. ಹಾಗಾದರೆ ಈ ಒಂದು ಪ್ರಸ್ತುತ ಕಥೆಯನ್ನು ಬರೆದಂಥವರು ಸಾರಾ ಅಬೂಬಕರ್. ಸಾರಾ ಅಬೂಬಕರ್ ಎನ್ನುವಂಥವರು ಈ ಒಂದು ಪಾಠವನ್ನು ಬರೆದಿದ್ದಾರೆ. ಇದು ಒಂದು ಸಣ್ಣ ಕಥೆ. ಸಾಹಿತ್ಯದಲ್ಲಿ ಬರುವಂತಹ ವಿವಿಧ ಪ್ರಕಾರಗಳಲ್ಲಿ ಸಣ್ಣ ಕಥೆಯು ಕೂಡ ಒಂದು ಅಂತಹ ಕಥೆ ಈ ಯುದ್ಧ ಪಾಠದಲ್ಲಿ ಬರುತ್ತೆ. ಈ ಪಾಠವನ್ನು ಬರೆದಂತಹ ಸಾರಾ ಅಬೂಬಕರ್ ಅವರ ಒಂದು ಕಿರು ಪರಿಚಯವನ್ನು ನಾವೀಗ ನೋಡೋಣ. ಈ ಸಾರಾ ಅಬೂಬಕರ್ ಅವರು ಕ್ರಿಸ್ತಶಕ 1936ರಲ್ಲಿ ಅಂದರೆ 1936ರಲ್ಲಿ ಕಾಸರಗೋಡಿನಲ್ಲಿ ಜನಿಸ್ತಾರೆ. ಇವರು ಒಬ್ಬ ನಾಡಿನ ಖ್ಯಾತ ಕಥೆಗಾರ್ತಿ ಅಂತಲೇ ಹೇಳ್ಬೋದು, ಹಾಗೂ ಕಾದಂಬರಿಗಾರ್ತಿ. ಕಥೆಗಾರ್ತಿ ಅಷ್ಟೇ ಅಲ್ಲದೆ ಕಾದಂಬರಿಗಾರ್ತಿನೂ ಕೂಡ ಆಗಿದ್ದರು. ಇವರು ಕಾದಂಬರಿಗಾರ್ತಿ ಅಥವಾ ಕಥೆಗಾರ್ತಿ ಅಂತ ಜನಪ್ರಿಯತೆಯನ್ನು ಪಡ್ಕೊಂಡಿದ್ದಾರೆ. ಇವರು ಬರೆದಂತಹ ಕೆಲವು ಕೃತಿಗಳು ಯಾವುವು? ಚಪ್ಪಲಿಗಳು, ಖೆಡ್ಡ, ಪಯಣ, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು, ಕಥಾ ಸಂಕಲನಗಳನ್ನು ಹಾಗೂ ಚಂದ್ರಗಿರಿಯ ತೀರದಲ್ಲಿ, ಕದನ ವಿರಾಮ, ಹಾಗೆ ವಜ್ರಗಳು, ಸುಳಿಯಲ್ಲಿ ಸಿಕ್ಕವರು, ತಳ ಒಡೆದ ದೋಣಿಯಲ್ಲಿ ಮೊದಲಾದಂತಹ ಕಾದಂಬರಿಗಳನ್ನು ಕೂಡ ಸಾರಾ ಅಬೂಬಕರ್ ಅವರು ರಚನೆ ಮಾಡಿದ್ದಾರೆ. ಇವರ ಸಾಹಿತ್ಯ ಕೃಷಿಗಾಗಿ ಅನೇಕ ಪ್ರಶಸ್ತಿಗಳು ಕೂಡ ಲಭಿಸಿದೆ. ಆ ಪ್ರಶಸ್ತಿ ಯಾವುದು ಅಂತಂದರೆ ಕರ್ನಾಟಕ ಸಾಹಿತ್ಯ ಪರಿಷತ್ತಿನಿಂದ ಪ್ರತಿಷ್ಠಿತ ನೃಪತುಂಗ ಪ್ರಶಸ್ತಿ ಇವರಿಗೆ ಲಭಿಸಿದೆ. ಈ ಪಾಠದ ಪ್ರಾರಂಭ ಯಾವ ರೀತಿ ಅಂತಂದರೆ, 2 ದೇಶಗಳ ನಡುವೆ ಯುದ್ಧ ನಡೀತಾ ಇದೆ. ಆ ದೇಶದ ಗಡಿ ಭಾಗದಲ್ಲಿ ಒಂದು
ದೇಶದ ಗಡಿ ಭಾಗದಲ್ಲಿ ಸಮುದ್ರದ ಮೇಲೆ ಆಕಾಶದಲ್ಲಿ ಆ ಒಂದು ವಿಮಾನ ಹಾರಾಡ್ತಾ ಇತ್ತು. ಇದು ಒಂದು ಸಂದರ್ಭ. ಅದು ಮುಂದೆ ಏನಾಯಿತು ಅನ್ನೋದನ್ನು ನಾವು ಈ ಪಾಠದಲ್ಲಿ ತಿಳ್ಕೊಳ್ತಾ ಹೋಗೋಣ. ಡಾಕ್ಟರ್ ಮತ್ತು ವಿಮಾನ ಪೈಲಟ್ ನಡುವೆ ನಡೆದಂತಹ ಸಂಭಾಷಣೆ ಏನು ಅನ್ನೋದು ಮೊದಲ ಒಂದು ಮುಖ್ಯ ಅಂಶದಲ್ಲಿ ನಾವು ತಿಳ್ಕೊಳ್ಳೋಣ. ಇಲ್ಲಿ ವಿಮಾನ ಏನು ಮಾಡ್ತಾ ಇದೆ? ಸಮುದ್ರದ ಮೇಲೆ ಆಕಾಶದಲ್ಲಿ ವಿಮಾನ ಹಾರಾಡ್ತಾ ಇದೆ. ಆ ಕಡೆಯಿಂದ ಡಾಕ್ಟರ್ ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ವಿಮಾನ ಚಾಲಕ ಏನು ಹೇಳ್ತಾನೆ? ಡಾಕ್ಟರ್ಗೆ ಹೇಳ್ತಾನೆ ಏನಂತ? ಡಾಕ್ಟರ್, ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸ್ತಿಲ್ಲ, ಚೆನ್ನಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇಲ್ಲ. ರೇಡಿಯೋ ಅಂತಂದರೆ ದಿಕ್ಕನ್ನು ತೋರಿಸುವಂತಹ ಯಂತ್ರ, ಅದು ಸರಿಯಾಗಿ ಕಾರ್ಯವನ್ನು ಮಾಡ್ತಾ ಇಲ್ಲ. ಗ್ರೌಂಡಿನೊಡನೆ ಸಂಪರ್ಕ ಕೂಡ ಬೆಳೆಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಆ ಒಂದು ವಿಮಾನ ಚಾಲಕ ಹೇಳ್ತಾ ಇದ್ದಾನೆ. ಎಲ್ಲಾದರೂ ಹೇಗಾದರೂ ಇಳಿಯೋಣ ಅಂತಂದರೆ ಈ ಕತ್ತಲೆಯಲ್ಲಿ, ಅಂದರೆ ಆ ಸಂದರ್ಭದಲ್ಲಿ ತುಂಬ ಕತ್ತಲೆ, ಜೊತೆಗೆ ಧಾರಾಕಾರವಾಗಿ ಮಳೆ ಸುರಿಯುತ್ತಾ ಇತ್ತು. ಆ ಕತ್ತಲೆಯಲ್ಲಿ ಏನೂ ಕಾಣಿಸ್ತಾ ಇಲ್ಲ. ವಿಮಾನ ಪೈಲಟ್ ಏನು ಮಾಡ್ತಾನೆ? ಹೀಗಂತ ಡಾಕ್ಟರ್ಗೆ ಹೇಳ್ತಾನೆ, ಇದು ನಮ್ಮ ಪ್ರದೇಶ ಅಥವಾ ವೈರಿಗಳ ಪ್ರದೇಶ ಅಂತಲೂ ಕೂಡ ಗೊತ್ತಾಗ್ತಾ ಇಲ್ಲ. ಅಷ್ಟೇ ಅಲ್ಲದೆ ಮತ್ತೆ ಮುಂದುವರಿತಾನೆ ವಿಮಾನ ಪೈಲಟ್ ಹೇಳ್ತಾನೆ, ಇದು ನಮ್ಮ ಪ್ರದೇಶ ಇದೆಯಾ ಅಥವಾ ವೈರಿಗಳ ಪ್ರದೇಶ ಇದೆಯಾ ಅದು ಕೂಡ ನನಗೆ ಗೊತ್ತಾಗ್ತಾ ಇಲ್ಲ ಈ ಕತ್ತಲೆಯಲ್ಲಿ, ಈ ಸುರಿಯುತ್ತಿರುವ ಮಳೆಯಲ್ಲಿ ಅಂತ ಹೇಳ್ತಾನೆ. ಹೇಗಾದರೂ ನೆಲ ಮುಟ್ಟಿದರೆ ಸಾಕಾಗಿತ್ತು ಅನ್ನುತ್ತಾ ರಾಹಿಲ್ ತನ್ನ ಒಂದು ಕೈಯಲ್ಲಿದ್ದಂತಹ ಔಷಧಿ ಮತ್ತು ತುರ್ತು ಪರಿಸ್ಥಿತಿಗೆ ಬೇಕಾದಂತಹ ಶಸ್ತ್ರಚಿಕಿತ್ಸಾ ಸಾಮಾನುಗಳ ಒಂದು ಪೆಟ್ಟಿಗೆಯನ್ನು ಇನ್ನಷ್ಟು ಭದ್ರವಾಗಿ ಹಿಡ್ಕೊಳ್ತಾನೆ. ಯಾರು? ಡಾಕ್ಟರ್, ಬೇರೆ ಯಾರೂ ಅಲ್ಲ, ಇಲ್ಲಿ ಡಾಕ್ಟರ್ ಹೆಸರು ರಾಹಿಲ್ ಅಂತ. ಅವರು ತಮ್ಮ ಮನಸ್ಸಲ್ಲೇ ಹೇಳ್ತಾ ಇದ್ದಾರೆ ಏನಂತ? ಹೇಗಾದರೂ ನೆಲ ಮುಟ್ಟಿದರೆ ಸಾಕಾಗಿದೆ ಅಂತ ಹೇಳ್ತಾ ಇರ್ತಾರೆ. ಆವಾಗ ಅವ್ರು ಏನು ಮಾಡ್ತಾರೆ? ಆ ವಿಮಾನದಲ್ಲಿ ಕೂತ್ಕೊಂಡಿದ್ರಲ್ಲ ಡಾಕ್ಟರ್ ರಾಹಿಲ್, ಅವರ ಕೈಯಲ್ಲಿ ಏನಿತ್ತು ಅಂತಂದರೆ ಔಷಧ ಮತ್ತು ತುರ್ತು ಪರಿಸ್ಥಿತಿಗೆ, ಎಮರ್ಜೆನ್ಸಿಗೆ ಬೇಕಾಗಿರುವಂತಹ ಒಂದು ಶಸ್ತ್ರಚಿಕಿತ್ಸಾ ಸಾಮಾನುಗಳ ಒಂದು ಪೆಟ್ಟಿಗೆ ಅಂತ ಹೇಳ್ತೀವಲ್ವ, ಅದು ಅವ್ರ ಕೈಯಲ್ಲಿ ಇತ್ತು. ಅದನ್ನು ಅವ್ರು ಏನು ಮಾಡ್ತಾರೆ? ಇನ್ನಷ್ಟು ಭದ್ರವಾಗಿ ಗಟ್ಟಿಯಾಗಿ ಹಿಡ್ಕೊಳ್ತಾರೆ. ಅಷ್ಟರಲ್ಲಿ ವಿಮಾನ ಏನಾಗತ್ತೆ ಅಂತಂದರೆ ಭಯಂಕರವಾದಂತಹ ಶಬ್ದದೊಡನೆ ಸ್ಫೋಟಿಸಿಬಿಡುತ್ತೆ. ಅವರು ಇದ್ದಂತಹ ಆ ವಿಮಾನ, ಡಾಕ್ಟರ್ ರಾಹಿಲ್ ಇದ್ದಂತಹ ವಿಮಾನ ಏನಾಗತ್ತೆ? ಭಯಂಕರವಾದಂತಹ ಶಬ್ದ ಮಾಡ್ತಾ ಸ್ಫೋಟ ಆಗಿಬಿಡತ್ತೆ. ಅಂದರೆ 106 ಹೋಳುಗಳಾಗಿ ಚದುರಿ ಬಿತ್ತು. ಎಲ್ಲಿ ಬಿತ್ತು? ಅದು ಆಗಲೇ ಸಮುದ್ರದ ಮೇಲೆ ಹಾರಾಡ್ತಾ ಇತ್ತು ಆಕಾಶದಲ್ಲಿ. ಅವಾಗದು ಸ್ಫೋಟ ಆದ ತಕ್ಷಣ ಅನೇಕ ಹೋಳುಗಳಾಗಿ ಕೆಳಗಡೆ ಬಿತ್ತು. ಬಿದ್ದಂತಹ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ, ಡಾಕ್ಟರ್ ರಾಹಿಲ್ ಯಾವ ರೀತಿ ಒಂದು ನೋವನ್ನು ಅನುಭವಿಸ್ತಾರೆ ಅಥವಾ ಸಂಕಟವನ್ನು ಅನುಭವಿಸ್ತಾರೆ. ಎರಡನೆಯ ಮುಖ್ಯ ಅಂಶ ಯಾವುದು ಅಂತಂದರೆ, ಡಾಕ್ಟರ್ ರಾಹಿಲ್ ಅನುಭವಿಸಿದಂತಹ ನೋವು, ಸಂಕಟ ಯಾವ ರೀತಿ ಇತ್ತು ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ. ಆ ವಿಮಾನ ಛಿದ್ರವಾಗಿ ಹೋಳಾಗಿ ಬಿತ್ತಲ್ಲ, ಅದು ಎಲ್ಲಿ ಬಿತ್ತು? ಸಮುದ್ರದಲ್ಲಿ ಬಿತ್ತು, ಅಂದರೆ ನೀರಿನ ಆಳದಲ್ಲಿ ಬಿತ್ತು. ಆ ನೀರಿನ ಆಳದಲ್ಲಿ ಎಚ್ಚರಗೊಂಡಂತಹ ಸ್ವಲ್ಪ ಸಮಯದ ನಂತರ ಆ ನೀರಿನ ಆಳದಿಂದ ಎಚ್ಚರಗೊಂಡಂತಹ ಡಾಕ್ಟರ್ ರಾಹಿಲ್ ಏನು ಮಾಡ್ತಾರೆ? ಕಷ್ಟಪಟ್ಟು ಮೇಲೆ ಬರ್ತಾರೆ. ಒಂದು ಕಾಲನ್ನು ಅವ್ರಿಗೆ ಅಲುಗಾಡಿಸ್ಲಿಕ್ಕೆ ಆಗ್ತಾನೇ ಇರಲಿಲ್ಲ.
ಹಾಗೆ ಆ ಕಾಲನ್ನು ತೆವಳ್ತಾ ತೆವಳ್ತಾ ಹೇಗೋ ಈಜ್ಕೋತಾ ಈಜ್ತಾ ಅವ್ರೇನು ಮಾಡಿದರು, ತೀರದ ಕಡೆಗೆ ಅಂದರೆ ಸಮುದ್ರದ ದಂಡೆಗೆ ಹೋಗ್ತಾ ಇರ್ತಾರೆ, ಅಥವಾ ಸಾಗರದ ಕಡೆಗೆ ಹೋಗ್ತಾ ಇದ್ದೀನೇನೋ, ಯಾವ ಕಡೆ ಹೋಗ್ತಾ ಇದ್ದೀನಿ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಆ ಕತ್ತಲೆಯಲ್ಲಿ ಅವ್ರಿಗೆ. ಸೈನಿಕರ ಉಡುಪಿನಲ್ಲಿ ಇದ್ದರು. ಆ ಸಂದರ್ಭದಲ್ಲಿ ಅವರು ಸೈನಿಕರ ಉಡುಪಿನಲ್ಲೇ ಇದ್ದರು. ಅವರು ಸೈನಿಕರಿಗೆ ತುರ್ತು ಪರಿಸ್ಥಿತಿಗೆ ಬೇಕಾದಂತಹ ಶಸ್ತ್ರಚಿಕಿತ್ಸೆಯನ್ನು ಮಾಡುವಂತಹ ವೈದ್ಯರಾಗಿದ್ದರು. ಆ ಸೈನಿಕದ ಉಡುಪಿನಲ್ಲೇ ಅವರು ರಾಹಿಲ್ ಇದ್ದರು. ಈಜಲು ಬಹಳ ತೊಂದರೆ ಆಗ್ತಾಯಿತ್ತು ಅವ್ರಿಗೆ. ಆ ಒಂದು ನೀರಿನಲ್ಲಿ ಈಜಲಿಕ್ಕೆ ಅವರಿಗೆ ತುಂಬಾ ಕಷ್ಟ ಆಗ್ತಾಯಿತ್ತು. ಬಹಳ ಹೊತ್ತು ಈಜಿ ಕೈ ಸೋತು ಇನ್ನೇನೋ ಮುಳುಗ್ಬಿಡ್ತೀನೇನೋ ಅಂತ ಅವರಿಗೆ ಹತಾಶೆ ಆಯಿತು. ಹತಾಶೆ ಪಟ್ಕೊಳ್ಳೋಷ್ಟರಲ್ಲೇ ಒಂದು ದೊಡ್ಡದಾದಂತಹ ಕಣ್ಣು ಕೋರೈಸುವಂತಹ ಮಿಂಚೊಂದು ಸಮೀಪದಲ್ಲಿ ಏನು ಮಾಡ್ತು, ಮಿಂಚೊಡಿತು. ಮಳೆ ಬರುವಾಗ ಸಾಮಾನ್ಯವಾಗಿ ಮಿಂಚು ಹೊಡೆಯೋದನ್ನು ನೀವು ಗಮನಿಸಿರ್ತೀರಲ್ಲ, ಅದೇ ರೀತಿ ಮಿಂಚೊಡಿತು. ಆವಾಗ ಅವ್ರಿಗೇನು ಹತ್ತಿರ ನಾನು ಅಂದರೆ ತೀರದ ಹತ್ತಿರ ಸಮುದ್ರದ ದಂಡೆಗೆ ನಾನು ಬಂದಿದ್ದೀನಿ ಅಂತ ಅವ್ರಿಗೆ ಅನ್ನಿಸ್ತು. ಅದರ ಜೊತೆಗೆ ಕಿವಿ ಗಡ್ಚಿಕ್ಕೋ ರೀತಿಯಲ್ಲಿ ಗುಡುಗು ಇತ್ತು. ಮಿಂಚಿನ ಜೊತೆಯಲ್ಲಿ ಗುಡುಗು ಕೂಡ ಇತ್ತು. ಆ ಒಂದು ತೀರ ಕಣ್ಣಿಗೆ ಬಿದ್ದ ತಕ್ಷಣವೇ ರಾಹಿಲ್ನ ದೇಹದಲ್ಲಿ ಒಂದು ಹೊಸ ರಕ್ತ ಸಂಚಾರ ಆದಂಗೆ ಆಯಿತು. ಇನ್ನೇನಪ್ಪ ನಾನು ದಡಕ್ಕೆ ಸೇರ್ತಾ ಇದ್ದೀನಿ ಅಂದ ತಕ್ಷಣ ಅವ್ರಿಗೆ ಒಂದು ಹೊಸ ರಕ್ತ ಸಂಚಾರ ಆದಂತಾಯಿತು ಅವರ ದೇಹದಲ್ಲಿ. ಆಗ ಅವ್ರು ಏನು ಮಾಡ್ತಾರೆ, ತನ್ನೆಲ್ಲ ಒಂದು ಶಕ್ತಿಯನ್ನು ಒಟ್ಟುಗೂಡಿಸಿ ಬಲವಾಗಿ ಎರಡೂ ಕೈಗಳಿಂದಲೂ ನೀರನ್ನು ಹಿಂದೆ ತಳ್ತಾ ದಡ ಸೇರಿ ದೀರ್ಘವಾದಂತಹ ನಿಟ್ಟುಸಿರನ್ನು ಬಿಡ್ತಾರೆ. ಅಪ್ಪ ಇನ್ನೇನು ನಾನು ದಡ ಸೇರ್ನಿ ಅಂತ ನಿಟ್ಟುಸಿರನ್ನು ಬಿಡ್ತಾರೆ. ಆದರೆ ಈ ನೆಲ ಯಾರಿಗೆ ಸೇರಿದ್ದು ಅನ್ನುವಂತಹ ಪ್ರಶ್ನೆ ಹುಟ್ಟುತ್ತೆ. ದಡ ಏನೋ ಸೇರಿದೆ, ಆದರೆ ಈ ನೆಲ ಇದೆಯಲ್ಲ ಇದು ಯಾರಿಗೆ ಸೇರಿದ್ದು, ನನ್ನ ದೇಶದ ಅಥವಾ ಶತ್ರುಗಳ ದೇಶದ ಅನ್ನುವಂತಹ ಪ್ರಶ್ನೆ ಅವರಿಗೆ ಹುಟ್ಟುತ್ತೆ. ತನ್ನನ್ನು ಹಿಡಿದು ಕೊಲ್ಲುವವರಿಗೆ ಅಥವಾ ತನ್ನನ್ನು ಬದುಕಿಸಿ ರಕ್ಷಣೆ ನೀಡುವವರಿಗೂ ಅಂತ ಒಂದು ಪ್ರಶ್ನೆ ಅವರ ಮನಸ್ಸಲ್ಲಿ ಹುಟ್ಟುತ್ತಾ ಇದೆ. ಆತನು ಎದ್ದು ನಿಲ್ಲಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಒಂದು ಕಾಲು ಅಸಾಧ್ಯವಾದಂತಹ ನೋವಿನಿಂದ ತತ್ತರಿಸ್ತಿತ್ತು. ಅಂದರೆ ತುಂಬ ನೋವಾಗಿತ್ತು, ತುಂಬ ಏಟು ಬಿದ್ದಿತ್ತು ಒಂದು ಕಾಲಿಗೆ. ಆತನು ಅಲ್ಲೇ ಮತ್ತೆ ಏನು ಮಾಡ್ದ, ಕುಸಿದು ಕುಳಿತುಬಿಟ್ಟ. ಯಾಕಂದರೆ ನಿಲ್ಲಕ್ಕಾಗ್ತಾ ಇಲ್ಲ. ಆದ್ದರಿಂದ ಅವ್ರು ಏನು ಮಾಡಿದ್ರು, ಕುಸಿದು ಅಲ್ಲೇ ಕೂತ್ಕೊಂಡ್ಬಿಟ್ರು. ಈವರೆಗೆ ನಾನು ಈಜಿದ್ದೆ ಅದ್ಭುತ, ಮುಂದೇನು ಅನ್ನೋದು ಅವರ ಪ್ರಶ್ನೆ ಆಗಿತ್ತು. ಮಿಂಚು ಮತ್ತೊಮ್ಮೆ ಮಿಂಚು ಮತ್ತೊಂದು ಸಲ ಹೊಡಿತು. ಆ ಬೆಳಕಿನಲ್ಲಿ ಅವ್ರ ಕಣ್ಣಿಗೆ ಏನೋ ಕಾಣಿಸ್ತು. ಅದೇನು ಅಂತಂದರೆ ಸಾಮಾನ್ಯವಾದಂತಹ ಒಂದು ಒಂಟಿ ಮನೆ. ಆ ಧಾರಾಕಾರವಾಗಿ ಸುರಿಯುತ್ತಿರುವಂತಹ ಆ ಮಳೆಯಿಂದ ಮೊದಲು ರಕ್ಷಣೆ ಪಡಿಬೇಕು. ಆ ಮುರಿದು ಹೋದಂತಹ ಕಾಲಿನ ಆರೈಕೆಯಾಗಬೇಕು ಅಂತ ಅವ್ರ ಮನಸ್ಸಲ್ಲೇ ಹೇಳ್ತಾ ಅಲ್ಲಿ ದೂರದಲ್ಲಿ ಕಾಣ್ತಾ ಇರುವಂತಹ ಮನೆಗೆ ನಾನು ಹೋಗಬೇಕು ಅಂತ ಅವರು ಅಂದ್ಕೊಳ್ತಾ ಇದ್ದರು. ಈಗ ನಾವು ಈ ವಿಡಿಯೋದಲ್ಲಿ ಯಾವ ಎರಡು ಮುಖ್ಯ ಅಂಶಗಳನ್ನು ಕಲ್ತೀವಿ. ಈ ಪಾಠವನ್ನು ಬರೆದಂತಹ ಸಾರಾ ಅಬೂಬ್ಕರ್ ಅವರ ಪರಿಚಯವನ್ನು ಮಾಡ್ಕೊಂಡಿದ್ದೀವಿ ಸಂಕ್ಷಿಪ್ತವಾಗಿ. ಹಾಗೆ ಡಾಕ್ಟರ್ ಮತ್ತು ವಿಮಾನ ಪೈಲಟ್ ನಡುವೆ ನಡೆದಂತಹ ಸಂಭಾಷಣೆ, ಹಾಗೆ ವಿಮಾನದ ಪರಿಸ್ಥಿತಿ ಏನಾಯಿತು ಅನ್ನೋದನ್ನು ತಿಳ್ಕೊಂಡಿವಿ. ಹಾಗೆ ಡಾಕ್ಟರ್ ರಾಹಿಲ್ ಅನುಭವಿಸಿದಂತಹ ನೋವು ಸಂಕಟದ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ. ಧನ್ಯವಾದ.